ಅಧಿಕಾರಿಗಳನ್ನು ಬಂಧಿಸಿ ಬಂಧಿಸಿ ಅರಣ್ಯಾಧಿಕಾರಿಗಳಿಗೆ ಮೊನ್ನೆ ನಡೆದಂಥ ಅನ್ನೂರಿನಲ್ಲಿ ಅರಣ್ಯಾಧಿಕಾರಿಗಳು ಏಕಾಏಕಿ ಏನು ಅವರು ಜಿಂಕೆಯನ್ನು ಕೊಂದಕ್ಕೆ ಬಂದಿದ್ದಾರೆ ಅಂತೇಳಿ ಆ ಬೇಟೆಗಾರರು ಅಂತೇಳಿ ಕೊಂದಿದ್ದಾರೆ. ಅದು ನಿಜಕ್ಕೂ ಖಂಡನೀಯ. ನಾವು ಹೇಳ್ತಾ ಇರೋದಿಷ್ಟೇ, ಅವ್ನು ಕಳ್ಳ ಆಗಿರೋ ಯಾರೇ ಆಗಿರ್ಬೋದು, ನೀವು ಕಾಲು ಶೂಟ್ ಮಾಡಬೇಕಾಗಿತ್ತು. ಆದರೆ ನೀವು ನೇರವಾಗಿ ಎದೆಗೆ ಶೂಟ್ ಮಾಡಿದ್ದೀರಾ ಅಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಸತ್ಯಾಂಶ ಗೊತ್ತಾಗಬೇಕು. ಈಗ ಶೂಟ್ ಮಾಡಿದವರು ಅಲ್ಲೇ ನಿಂತ್ಕೋಬೇಕಾಗಿತ್ತು. ಇವರು ಯಾರೆಲ್ಲ ಎಸ್ಕೇಪ್ ಆಗ್ಬಿಟ್ಟು ಮತ್ತೆ ಅಲ್ಲಿರೋ ಬಿದ್ದಂಥ ಶೂಟ್ ಮಾಡಿದ ಶವವನ್ನು ನೇರವಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆ ತಗೊಳಕ್ಕೆ ಹೋಗದೆ ಇವರು ಮೈಸೂರು ತಂದಿರೋದು ಎಲ್ಲರಿಗೂ ಎಡೆಬಿಡೆ ಮಾಡಿಕೊಡ್ತಾ ಇದೆ. ಇವತ್ತು ಜಿಲ್ಲಾ ಉಸ್ತುವಾರಿಯವರು ಸಹ ಮತ್ತು ನಮ್ಮ ಅರಣ್ಯ ಸಚಿವರು ಸಹ ದೊಂದೊಂದು ಹೇಳ್ಕೊಂಡಿರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಬೆಳಗಿನ ಜಾವ ಶೂಟ್ ಮಾಡಿದ್ರು, ಅವ್ರಿಗೆ ಕಾಲು ಯಾವುದು ಎದೆ ಯಾವುದು ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಂತ ಇದು ಅಂತ ಹೇಳಿದ್ರೆ ದುರಂತ. ಅಂದರೆ ಅರಣ್ಯಾಧಿಕಾರಿ ಎಲ್ಲ ಬಂದು ಅವರೇ ನೋಡಿರೋ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಗೆ ಶೂಟ್ ಮಾಡಿದವನು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಬೇಕಾಗಿತ್ತು, ಇಲ್ಲ ಮಾರ್ಜರ್ ಮಾಡಬೇಕಾಗಿತ್ತು. ಅಲ್ಲಿ ಪೊಲೀಸ್ನವರು ವಿಷಯ ತಿಳಿಸಿ ಏಕಾಏಕಿ ನೀವು ಸಾಗಿಸಿದ್ರ ಅಂದರೆ ನಿಮ್ಮಲ್ಲಿ ಏನು ನಡೀತಾ ಇದೆ, ನಿಮ್ಮಲ್ಲಿ ಏನೋ ಒಂದು ಅನೈತಿಕ ಚಟುವಟಿಕೆಗಳಾಗಿರ್ಬೋದು, ಅಲ್ಲಿ ನೀವೇ ಶ್ರೀಗಂಧ ಮರ ಕಳ್ತನ ಆಗಿರ್ಬೋದು, ನೀವುಗಳೇ ಏನೋ ಆ ಪ್ರಾಣಿಗಳನ್ನ ಕೊಂದಿರೋ ಕೆಲಸಗಳು ನಿಮ್ಮ ಅಧಿಕಾರಿಗಳು ಸಹ ಮಾಡಿರ್ಬೋದು ಅನ್ನೋದು ಇಲ್ಲಿ ಶಂಕೆ ಮೂಡ್ತಾ ಇದೆ. ಕೂಡಲೇ ಅವ್ರು ಯಾರು 3 ಜನ ಹೋಗಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಎಲ್ಲೇ ಇದ್ರೂ ಸಹ ತುದಿಲಿದ್ರು ಸಹ ಪೊಲೀಸ್ ಇಲಾಖೆ ಬಿಡಲ್ಲ. ಸಚಿವರಿಂದ ಎಲ್ಲ ಒಂದು ಕಡೆ ತಡೀತಾ ಇದ್ದಾರೆ. ಸಚಿವರ ದ್ವಂದ್ವ ಹೇಳಿಕೆಯಿಂದ ಅವ್ರು ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕೂಡಲೇ ಪೊಲೀಸ್ನವ್ರಿಗೆ ಎಲ್ಲ ಥರ ತನಿಖೆ ಮಾಡಿಸ್ಕೊಡ್ಬೇಕು. ಅವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು, ಅಮಾನತ್ ಆಗಬೇಕು. ಮತ್ತು ಏನು ಇವಾಗ ಸತ್ತಿದ್ದಾರೆ ಪಾಪ, ಆ ಕುಟುಂಬಗಳಿಗೆ ನೀವು 15 ಲಕ್ಷ ಪರಿಹಾರ ನೀಡ್ತಾ ಇದ್ದೀರಿ, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಬರೀ ಸುಳ್ಳು ಮಾತು ಹೇಳ್ತಾರೆ. ಬರೀ 15 ಲಕ್ಷ ಸಾಕಾಗಲ್ಲ ಅವ್ರಿಗೆ. ಒಬ್ಬರು ಚಿಕ್ಕ ಮಗು ಇದೆ ಒಂದಕ್ಕೆ, ಇನ್ನಿಬ್ಬರು ಪಾಪ ಮಕ್ಕಳಿಲ್ಲ, ಅಂಥವರೆಲ್ಲ ಇದ್ದಾರೆ ಇಲ್ಲಿ. ಆದ್ದರಿಂದ ದಯವಿಟ್ಟು ಸರ್ಕಾರ ಅವ್ರು ಏನು ಅವ್ರು ಸತ್ತಿದ್ದಾರೆ ಅವ್ರ ಹೆಂಡತಿಗಾರರು ಕೆಲಸವನ್ನು ಕೊಡಬೇಕು, ಶೀಘ್ರವೇ ಕೊಡಬೇಕು. ಅವ್ರು ಯಾರು 3 ಜನ ಹೋಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ.